ದೇವ್ರ ಮೇಲೆ ಮನಸ್ಸಾಗ್ಬಿಟ್ಟು ನಾವು ಹೋಗ್ಬೇಕು ಅಂದ್ಕೊಂಡಿದ್ದೆ ಮಂತ್ರಾಲಯ ದೇವಸ್ಥಾನಕ್ಕೆ. ಬಿಡದಿಲಿ ಬಸವ ಟಿಕೆಟ್ ತಗೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ರಾತ್ರಿ 2 ಗಂಟೆ ಸುಮಾರಿಗೆ ಮಂತ್ರಾಲಯ ಹತ್ರ ರೀಚ್ ಆದ್ವಿ. ನಾವು ಹೋಗಿದ್ದು ಆರಾಧನೆ ಟೈಮ್ ಆಗಿರೋದ್ರಿಂದ ಟ್ರೈನು ತುಂಬ ರಶ್ ಆಗಿತ್ತು. ಸುಮಾರು 2 ಗಂಟೆ ಹೊತ್ತಿಗೆ ನಾವು ರೀಚ್ ಆದಮೇಲೆ ಅಲ್ಲಿ ಹೊರಗಡೆ ಹೋಗಿ ಆಟೋ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಹಾಗೆ ನಮ್ಮ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಹಂಗೆ ಸಿಂಪಲಾಗಿ ಒಂದು ರೀಲ್ಸ್ ಮಾಡ್ಕೊಂಡು ಆಚೆ ಬಂದು ನೋಡಿದ್ರೆ ರೈಲ್ವೆ ಸ್ಟೇಷನಲ್ಲಿ ಆಟೋಗಳು ನಿಂತಿದ್ದವು. ಇಲ್ಲಿಂದ ಮಂತ್ರಾಲಯಕ್ಕೆ ಪರ್ ಹೆಡ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನೆಂದರೂ ಸುಮಾರು ಒಂದು 10-12 ಕಿಲೋಮೀಟ್ರ್ ದೂರ ಇರ್ಬೋದು. ಅಲ್ಲಿ ರೀಚ್ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗಿತ್ತು. ಏನೇ ಆದರೂ ಪೀಕ್ ಟೈಮಲ್ಲೇ ನಾವು ವಿಸಿಟ್ ಮಾಡಿದ್ರೆ ಇಲ್ಲಿ ರೂಮ್ ದಂಧೆ ತುಂಬ ಇದೆ. ಏನಂದರೆ ರೂಮ್ ಅಂತೂ ಮಾತಾಡ್ಸೋಕ್ಕೆ ಆಗೋಲ್ಲ. ನಾವಿರೋ ಇಬ್ಬರಿಗೆ ರೂಮೆಲ್ಲ ಯಾಕೆ ಅಂತ ಅಲ್ಲೇ ದೇವಸ್ಥಾನ ಮುಂದ್ಗಡೆ ಇರೋ ಜಾಗದಲ್ಲೇ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಹಾಗೆಯೇ ಇದ್ದು. ಎಲ್ಲ ಬಂದು ಅಂತವ್ರೆ. ಹಾಗೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ನಾವು ನಿಧಾನಕ್ಕೆ ನಡ್ಕೊಂಡು ಹೆಂಗೋ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ ಅಂತ ತಿಳಿದಿತ್ತು. ಹಾಗೆ ಅಲ್ಲಿ ಸ್ನಾನ ಮಾಡೋಣ ಅಂತ ದೇವಸ್ಥಾನ ಸಭಾಂಗಣದಿಂದ ನಿಧಾನಕ್ಕೆ ಹೊರಟು. ಆಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ಮಂತ್ರಗಳು ಕೇಳ್ತಾ ಇತ್ತು. ನಾವು ನಿಧಾನಕ್ಕೆ ಹಾಗೆ ಕೇಳಿಸ್ಕೊಂಡು ಹೊರಡ್ತಾ ಇದ್ದೋ. ನೀವು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿನ ಅಕ್ಕಪಕ್ಕ ಗೋಡೆಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದೊಂದು ಫೋಟೋನ ಒಂದೊಂದು ಕತೆ ಹೇಳುತ್ತೆ. ಇದು ರಾಘವೇಂದ್ರ ಸ್ವಾಮಿಗಳನ್ನ ಪವಾಡಗಳನ್ನ ಹೇಳುತ್ತೆ. ಯಾರನ್ನಲ್ಲಿ ಏನೇನು ಮಾಡ್ತಾರೆ ಗೊತ್ತು, ದರ್ಶನ ಬಿಟ್ಬಿಟ್ಟವ್ರು ನಾಳೆ ರಾಯರ ಬೃಂದಾವನ ಬಂದು ತುಂಗಭದ್ರಾ ನದಿ ಪಕ್ಕದಲ್ಲಿರೋದ್ರಿಂದ ದೇವಸ್ಥಾನದ ಹಿಂಭಾಗದಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಇದೇ ನದಿಲಿ ಸ್ನಾನ ಮಾಡಿ ಹಾಗೆ ರೆಡಿಯಾಗಿ ದರ್ಶನ ನಾವು ಹೊರಟಿದ್ದೆ ಇಲ್ಲಿಂದ. ಗೊತ್ತಿರೋ ಹಾಗೆ ಟಿ.ಬಿ ಡ್ಯಾಮ್ದು ಗೇಟು ಕಟ್ಟಾಗಿರೋದ್ರಿಂದ ನೀರು ತುಂಬ ಆಚೆ ಹೋಗ್ತಾ ಇತ್ತು. ನಾವು ಹೋಗಿರೋ ಟೈಮಲ್ಲಿ ಅದನ್ನ ಕ್ಲೋಸ್ ಮಾಡಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿಯಾಗಿತ್ತು. ಇದರಿಂದ ಜನನ ಸ್ನಾನ ಮಾಡೋಕ್ಕೆ ನದಿಗೆ ಅಲೋ ಮಾಡ್ತಾರೆ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ನೀವು ಸ್ನಾನ ಮಾಡಿ ರೆಡಿ ಆದ್ರಿ ಅಂದರೆ ಸಾಕು, ನಿಮ್ಮ ನಾಮ ಹಾಕೋಕ್ಕೆ ಅಂತಲೇ ಜನ ಕಾಯ್ಕೊಂಡಿರ್ತಾರೆ. ಅವ್ರ ಹತ್ರ ಹಾಗೆ ನಾಮ ಹಾಕ್ಸ್ಕೊಂಡು ನಾವು ದರ್ಶನಕ್ಕೆ ಅಂತ ಹೊರಟು. ನೋಡಿ, ನಾಮ ಹಾಕಾದ್ಮೇಲೆ ಹೀಗಿತ್ತು ನಮ್ಮ ಅವತಾರ. ನಾಮ ಹಾಕಿ ಆದಮೇಲೆ ನಾವು ಮೊದಲಿಗೆ ಹೋಗಿದ್ದೆ ಅಮ್ಮನವ್ರ ದೇವಸ್ಥಾನಕ್ಕೆ. ಇಲ್ಲಿ ಅದು ವಾಡಿಕೆ ಇದೆ. ಅಮ್ಮನವರ ದೇವಸ್ಥಾನ ದರ್ಶನ ಆದಮೇಲೆ ಅದು ಪಕ್ಕದಲ್ಲಿರೋ ರಾಯರ ದರ್ಶನ ಮಾಡಬೇಕು ಅಂತ ತಲೆತಲಾರಿಂದ ನಡ್ಕೊ ಬಂದಿದೆ. ಹಾಗೆ ಅದು ನಡ್ಕೊಂಡು ಹೋಗ್ತಾನೆ ಇದೆ. ನಾವು ಹೋದಾಗ ಇನ್ನೂ ಅಮ್ಮನವ್ರಿಗೆ ಅಲಂಕಾರ ಮಾಡಿರಲಿಲ್ಲ, ಎಲ್ಲ ಅಭಿಷೇಕ ನಡೀತಾ ಇತ್ತು. ಹಾಗೆಯೇ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಮನಸ್ಸಲ್ಲಿ ಸ್ವಲ್ಪ ತಿಳ್ಕೊಂಡು ನಾವು ಹೊರಟಿದ್ದೆ ಪಕ್ಕದಲ್ಲಿರೋ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ. ಮೂಲ ಬೃಂದಾವನದ ಹತ್ರ ಮೊಬೈಲ್ ಫೋನ್ಗಳು ಅಲೋ ಮಾಡಿಲ್ಲ. ಆದರೂ ಇರಲಿ ಅಂತ ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡ್ಕೊಂಡು ಒಳಗೆ ಎಲ್ಲ ಬೃಂದಾವನದಲ್ಲ ದರ್ಶನ ಮಾಡ್ಕೊಂಡು ಬಂದು ಎಲ್ಲರೂ ಆಚೆ ಕೂತ್ಕೊತಾರೆ ಒಂದು 10 ನಿಮಿಷ ಮನಃಶಾಂತಿಗೋಸ್ಕರ. ಹಾಗೆ ನಾವು ಸಹ 10 ನಿಮಿಷ ಕೂತ್ಕೊಂಡು, ಇದು ರಾಯರ 353ನೇ ಆರಾಧನೆ ಸಮಯ ಆಗಿರೋದ್ರಿಂದ ತುಂಬ ರಶ್ ಇತ್ತು. ತುಂಬ ಎಲ್ಲೆಲ್ಲಿಂದ ಹೊರಗಡೆಯಿಂದೆಲ್ಲ ಬಂದಿದ್ದರು. ರಾಯರ ಬಗ್ಗೆ ತಿಳ್ಕೋಬೇಕು. ಅದ್ರ ವಿಶೇಷತೆ ಏನು ಹೆಚ್ಚಿನ ಅಂದರೆ ನಮ್ಮ ರಾಜ್ಕುಮಾರ್ ಅವರು ಮಂತ್ರಾಲಯ ರಾಯರ ಮಹಿಮೆ ರಿಲೇಟೆಡ್ ಒಂದು ಮೂವಿ ಮಾಡಿದರೆ ಅದನ್ನು ನೋಡಿದ್ರೆ ನಿಮಗೆ ರಾಯರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಹಾಗೆ ಹೊರಗಡೆ ನಾನು ನನ್ನ ಫ್ರೆಂಡು ಆಚೆ ಬಂದು, ಇದು ಆರಾಧನೆ ಟೈಮ್ ಆಗಿರೋದ್ರಿಂದ ಅಲಂಕಾರ ಮತ್ತು ಫಂಕ್ಷನ್ ತುಂಬ ಜೋರಾಗಿ ಇತ್ತು. ಇರಲಿ ಅಂತ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಕೊಂಡು ಹಾಗೆ ಪಕ್ಕದ ಊಟದಲ್ಲಿ ಸ್ವಲ್ಪ ಊಟ ತಿಂದ್ಕೊಂಡು ನಾವು ಹೊರಟಿದ್ದೆ ಮಂತ್ರಾಲಯ ಅಕ್ಕಪಕ್ಕ ಇರೋ 5 ಪ್ರಮುಖ ಸ್ಥಳಕ್ಕೆ. ಇಲ್ಲಿ ಪರ್ ಹೆಡ್ಡು 150 ರೂಪೀಸ್ ಚಾರ್ಜ್ ಮಾಡ್ತಾರೆ.
ಹಾಗೆ ಕರ್ಕೊಬರೋಕ್ಕೆ ಒಂದು 3 ರಿಂದ 4 ಅವರ್ ಟೈಮ್ ಆಗುತ್ತೆ. ನಾವು ಮೊದಲಿಗೆ ಹೋಗಿದ್ದು ಅಭಯ ಆಂಜನೇಯ ದೇವಸ್ಥಾನ. ಇದು ಆಂಜನೇಯ ಸ್ವಾಮಿಯ ಒಂದು ಬೃಹತ್ ವಿಗ್ರಹ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಒಳಗಡೆ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿಕೊಂಡು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದು ಮತ್ತೆ ಆಟೋ ಎತ್ಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ರು. ಇದಾದಮೇಲೆ ನಾವು ಹೊರಟಿದ್ದು ಬಿಚ್ಚಾಲೆ ಅಂತ ಒಂದು ಕ್ಷೇತ್ರಕ್ಕೆ. ಇದು ರಾಘವೇಂದ್ರ ಸ್ವಾಮಿಯವರ ಇದು ಅಪ್ಪಣ್ಣಾಚಾರ್ಯ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಬೃಂದಾವನ ಆಗಿರುತ್ತದೆ. ಶಿಲಾ ಬೃಂದಾವನ ಇದೆ. ಇದು ಸಹ ತುಂಗಭದ್ರಾ ನದಿ ದಡದಲ್ಲಿರೋದ್ರಿಂದ ಮಳೆ ಏನಾದ್ರು ಬಂದು ನೀರು ಜಾಸ್ತಿ ಬಂದರೆ ಇದು ಆವಾಗವಾಗ ಮುಳುಗಡೆ ಆಗ್ತಾ ಇರುತ್ತೆ. ಈ ಸತಿ ಗೇಟ್ ಓಪನ್ ಆಗಿ ನೀರು ಜಾಸ್ತಿ ಬಂದಿರೋದ್ರಿಂದ ಇದು ಸಹ ಮುಳುಗಡೆ ಆಗಿತ್ತು. ನಾವು ಹೋದಾಗ ಗೇಟ್ ಕ್ಲೋಸ್ ಮಾಡಿದ್ರಿಂದ ನೀರು ಸ್ವಲ್ಪ ಕಮ್ಮಿ ಆಗಿತ್ತು. ಹೊಸ ನೀರಾಗಿದ್ದರಿಂದ ಚೆನ್ನಾಗಿ ಹರಿತಾ ಇತ್ತು. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ಇರೋ ಸ್ವಾಮಿಗಳು ಈ ಕ್ಷೇತ್ರದ ಬಗ್ಗೆ, ಇದ್ರ ಮಹಾತ್ಮದ ಬಗ್ಗೆ, ಇಲ್ಲಿನ ಘಟನೆ ಬಗ್ಗೆ ಮಾಹಿತಿನ ನೀಡ್ತಾರೆ. ಇಲ್ಲಿರೋ ವಿಗ್ರಹ ರಾಯರ ಅಣತಿಯಂತೆ ಅಪ್ಪಣ್ಣಾಚಾರ್ಯ ಅವರು ಸ್ಥಾಪನೆ ಮಾಡಿದಂಥ ಒಂದು ಕಲ್ಲಿನ ವಿಗ್ರಹ. ಈ ಬೃಂದಾವನ ಇರೋದು ಸಹ ತುಂಗಭದ್ರಾ ನದಿ ತೀರದಲ್ಲಾಗಿರೋದ್ರಿಂದ ಈ ವ್ಯೂ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಮೇಲಿಂದ ಈ ಥರ ಕಾಣುತ್ತೆ. ಹಾಗೆ ಹೋಗೋರೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಅದು ಯಾವುದಪ್ಪ ಅಂತ ಅಂದರೆ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮನ ದೇವಸ್ಥಾನ. ಹಾಗೆ ಹೊಡೆದಂಥ ಭಕ್ತಾದಿಗಳು ಅಲ್ಲೇ ಪಕ್ಕದಲ್ಲಿ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊತಾರೆ. ಹಾಗೆ ಈ ಅಮ್ಮನವ್ರ ದರ್ಶನ ಎಲ್ಲ ಆದಮೇಲೆ ಮತ್ತೆ ಆಟೋ ಎತ್ಕೊಂಡು ನಾವು ಹೊರಟಿದ್ದೆ ಇಲ್ಲೇ ಪಕ್ಕದಲ್ಲಿರುವಂಥ ರಾಯರು ವಿಶ್ರಾಂತಿ ಪಡಿತಾ ಇದ್ದಂಥ ಒಂದು ಜಾಗಕ್ಕೆ. ಅದೇ ಜಾಗ ಅಪ್ಪಣ್ಣಾಚಾರ್ಯವರ ಮನೆ. ಈ ಮನೆ ಹೊಸದಾಗಿ ಕಟ್ಟಿರೋದು. ಮೊದಲು ಇಲ್ಲಿ ಹಳೆ ಮನೆ ಇತ್ತು. 2008ರಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕೊಚ್ಚೋಗಿ ಸ್ವಲ್ಪ ಹೊಸದಾಗಿ ಕಟ್ಟಿದ್ದಾರೆ. ಈ ಮನೆ ವಿಶೇಷ ಏನಂದರೆ ರಾಯರು ಅವರು ಇಲ್ಲಿ ಸುಮಾರು ದಶಕಗಳ ಕಾಲ ತಪಸ್ಸು ಮಾಡಿದವರು ವಿಶ್ರಾಂತಿ ಪಡಿತಾಯಿದ್ರು ಅಂತ ಹೇಳ್ತಾರೆ. ಇದೇ ಜಾಗ ನೋಡಿ, ಈ ಜಾಗನೇ. ಹಾಗೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ನಾಗರಾಜನ ಒಂದು ಕಲ್ಲಿನ ವಿಗ್ರಹ ಹಾಗೂ ತುಂಬ ಹಳೆಯದಾದ ಶ್ರೀಕೃಷ್ಣನ ವಿಗ್ರಹ ಸಿಗುತ್ತೆ. ಇದಾದಮೇಲೆ ನಮ್ಮ ಜರ್ನಿ ಲಾಸ್ಟ್ಗೆ ಕಂಟಿನ್ಯೂ ಆಗಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಹೋಗ್ತಾ ದಾರಿಲಿ ತುಂಬ ಚೆನ್ನಾಗಿತ್ತು. ಏಕೆಂದರೆ ಇಲ್ಲಿ ಕಪ್ಪು ಮಣ್ಣಾಗಿರೋದ್ರಿಂದ ಮೆಣಸಿನ್ಕಾಯಿ ಹಾಗೂ ಭತ್ತ ತುಂಬ ಚೆನ್ನಾಗಿ ಬೆಳೀತಾರೆ. ಇದು ಕೊನೆ ಜಾಗಿರೋದ್ರಿಂದ ತುಂಬ ಹೊತ್ತು ಇಲ್ಲಿ ಸ್ಪೆಂಡ್ ಮಾಡೋದು. ಹಾಗೆ ಇದರಿಂದ ಲಕ್ಷ್ಮೀ ದೇವಸ್ಥಾನ ಸಹ ಇದೆ. ಇದೇ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ವಿಶೇಷ ಏನಂದರೆ ಆಂಜನೇಯ ಸ್ವಾಮಿಗೆ 5 ಮುಖ ಇದೆ. ಇಲ್ಲಿ ಮಾತ್ರ ಅದೇ ವಿಗ್ರಹ ಇರೋದು. ಮೂಲ ವಿಗ್ರಹ ಒಳಗಡೆ ಇದೆ, ಅಲ್ಲಿ ಮೊಬೈಲ್ ಅಲೋ ಮಾಡಲ್ಲ. ಹಾಗೆ ಈ ದೇವಸ್ಥಾನ ಹಿಂದ್ಗಡೆ ಹೋದರೆ ಆಂಜನೇಯ ಸ್ವಾಮಿ ವಿಶ್ರಾಂತಿ ಪಡಿತಾ ಇದ್ದಂಥ ದಿಂಬು ಹಾಸಿಗೆ ಅಂತ ಹೇಳ್ತಾರೆ. ನೋಡೋಕ್ಕೆ ಅದೇ ಥರ ಇದೆ. ಇದು ದೇವಸ್ಥಾನದ ಹಿಂಭಾಗದ ಜಾಗ. ಇಲ್ಲಿ ಶ್ರಾವಣ ಆಗಿರೋದ್ರಿಂದ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಈ ದೇವಸ್ಥಾನದ ಹಿಂದುಗಡೆನೇ ಲಕ್ಷ್ಮೀ ದೇವಸ್ಥಾನ ಇದೆ. ಇದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಸಿಗುತ್ತೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಬೆಟ್ಟದ ಹತ್ರ ಒಂದು ಪುಟ್ಟ ವಿಗ್ರಹ ಲಕ್ಷ್ಮೀ ದೇವಸ್ಥಾನ ಇದೆ, ತೋರಿಸ್ತೀನಿ. ಈಗ ನೋಡಿ ಲಕ್ಷ್ಮೀ ದೇವಸ್ಥಾನ. ಇದನ್ನು ನೋಡ್ಕೊಂಡು ನಮ್ಮ ಜರ್ನಿ ಇಲ್ಲಿಗೆ ಎಲ್ಲ 5 ಜಾಗಗಳನ್ನ ಕಂಪ್ಲೀಟು ನಮ್ಮ ಈ ಪ್ರಯಾಣದಲ್ಲಿ ಮುಗಿಸಿ ಇನ್ನು ನಾವು ಹೊರಟಿದ್ದು ಮೂಲ ಮಂತ್ರಾಲಯಕ್ಕೆ. ಇದು ಮಂತ್ರಾಲಯದ ಪಯಣದ ಒಂದು ಪುಟ್ಟ ಮಿನಿ ಬ್ಲಾಗ್ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.